ಹೆಬ್ಬಾಳ್ಕರ್ ಕಾರು ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೆಬ್ಬಾಳ್ಕರ್ ಆರೋಗ್ಯವನ್ನ ಸಿಎಂ ಸಿದ್ದರಾಮಯ್ಯ ವಿಚಾರಿಸಿದ್ದಾರೆ. ಹೆಬ್ಬಾಳ್ಕರ್ಗೆ ಕಾಲ್ ಮಾಡಿ ಯೋಗಕ್ಷೇಮವನ್ನ ವಿಚಾರಿಸಿದ್ರು ಸಿಎಂ. ಭೀಕರ ರಸ್ತೆ ಅಪಘಾತದಲ್ಲಿ ಹೆಬ್ಬಾಳ್ಕರ್ ಗಾಯಗೊಂಡಿದ್ದಾರೆ. ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ನಡೀತಾ ಇದೆ. ಸಣ್ಣ ಪುಟ್ಟ ಗಾಯಗಳಾಗಿದೆ, ಚೇತರಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಸಿಎಂಗೆ. ಹೆಬ್ಬಾಳ್ಕರ್ಗೆ ಸಿಎಂ ಫೋನ್ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸಿಎಂಗೆ ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹೆಬ್ಬಾಳ್ಕರ್. ಬೇಗ ಗುಣಮುಖರಾಗುವಂತೆ ಧೈರ್ಯ ತುಂಬಿದ್ದಾರೆ ಸಿಎಂ. ಬೆಳಗಾವಿ ಆಸ್ಪತ್ರೆಯಲ್ಲಿ ಹೆಬ್ಬಾಳ್ಕರ್ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅವರ ಬೆನ್ನಿನ ಮೂಳೆ ಫ್ರಾಕ್ಚರ್ ಆಗಿದೆ. 2-3 ದಿನಗಳ ಕಾಲ ಟ್ರೀಟ್ಮೆಂಟ್ನ ಅಗತ್ಯ ಇದೆ. ಅದಾದ ನಂತರ ಅವರು 1 ತಿಂಗಳ ಕಾಲ ವಿಶ್ರಾಂತಿಯನ್ನ ಪಡಿಬೇಕು ಅಂತ ವೈದ್ಯರು ಈಗಾಗಲೇ ಹೇಳಿದ್ದಾರೆ. ನಡುವೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಫೋನ್ ಮಾಡಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಘಟನೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಪಡೆದಿದ್ದಾರೆ. ಎಸ್ಪಿ ಭೀಮಾಶಂಕರ್ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಕರೆ ಮಾಡಿದ್ರು. ಹೆಬ್ಬಾಳ್ಕರ್ ಆರೋಗ್ಯವನ್ನ ಪರಮೇಶ್ವರ್ ವಿಚಾರಿಸಿದ್ದಾರೆ. ಹೆಬ್ಬಾಳ್ಕರ್ ಪುತ್ರನಿಂದ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಸ್ಪತ್ರೆಗೆ ಹೆಬ್ಬಾಳ್ಕರ್ ತಾಯಿ ಮತ್ತು ಸಹೋದರಿ ಬಂದಿದ್ದಾರೆ. ಈ ಇಡೀ ಘಟನೆಯ ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನ ಪಡೆದಿದ್ದಾರೆ. ಹೆಬ್ಬಾಳ್ಕರ್ ಅವರ ಮಗನಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ಬಹಳ ದೊಡ್ಡ ಅನಾಹುತ ತಪ್ಪಿದೆ. ನಾಯಿ ಅಡ್ಡ ಬಂತು ಅಂತ ಅದನ್ನ ತಪ್ಪಿಸೋದಕ್ಕೆ ಹೋಗಿ ಕಾರು ಸರ್ವಿಸ್ ರೋಡಿಗಿಳಿದಿದೆ. ಅಲ್ಲಿ ಇದ್ದಂತಹ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಫೋರ್ಸ್ ಹೇಗಿತ್ತು ಅಂದ್ರೆ ಕಾರಿನ ಮುಂಭಾಗ ಸಂಪೂರ್ಣ ಜಖಮ್ ಆಗಿದೆ. ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಗಾಯ ಆಗಿದೆ, ಫ್ರಾಕ್ಚರ್ ಆಗಿದೆ. ಘಟನೆ ನಡೆದಂತಹ ಸ್ಥಳ, ಅಲ್ಲಿ ಏನೇನಾಯಿತು ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಬೆಂಗಳೂರಿನಲ್ಲಿ CLP ಸಭೆನ ಮುಗಿಸ್ಕೊಂಡು ರಾತ್ರಿ ಅಂದರೆ ರಸ್ತೆ ಮಾರ್ಗವಾಗಿ ಬೆಂಗಳೂರಿಂದ ಬೆಳಗಾವಿಗೆ ಆಗಮಿಸ್ತಿರ್ತಕ್ಕಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಹಟ್ಟಿಯವರು ಒಂದೇ ಕಾರ್ನಲ್ಲಿ ಬರ್ತಾ ಇದ್ರು. ಬೆಳಗ್ಗೆ ಏನಂತಂದರೆ ಅವರ ಕಾರ್ ಕೂಡ ಅಪಘಾತ ಆಗಿರುವುದು ಸದ್ಯ ಈಗ ನಾವು ಅಂದ್ರೆ ಅಪಘಾತ ಆದಂತಹ ಸ್ಥಳದಿಂದ ನಾವು ತೋರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕನೇ ಇರ್ತಕ್ಕಂಥ ಒಂದು ಗಿಡಕ್ಕೆ ಅಂದರೆ ಇವರು ಬರುವಂಥ ಸಂದರ್ಭದಲ್ಲಿ ನಾಯಿ ಬಂದಿದೆ. ಅಂದರೆ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ನಾಯಿನ ತಪ್ಪಿಸಲು ಹೋಗಿ ಆತ ಈ ಒಂದು ಗಿಡಕ್ಕೆ ಆಕ್ಸಿಡೆಂಟ್ ಆಗಿರುವಂಥದ್ದು. ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಮತ್ತು ಚಂದ್ರರಾಜ್ ಹಟ್ಟಿ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು. ಹೆಬ್ಬಾಳ್ಕರ್ಗೆ ಬೆನ್ನಿಗೆ ಗಂಭೀರ ಗಾಯವಾಗಿದೆ. ಸದ್ಯ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ವಿ ಯಾವ ರೀತಿಯಾಗಿ ಕಾರ್ ಚಾಲಕ ಅಪಘಾತ ಮಾಡಿರುವಂಥದ್ದು ನೋಡಿ. ಯಾಕಂದರೆ ಕಾರ್ ಸ್ಪೇರ್ ಕೂಡ ಬಿದ್ದಿರುವಂಥದ್ದು. ಈ ಒಂದು ಕಂದಕ ಇದೆ. ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕನೇ ಇರತಕ್ಕಂಥ ಒಂದು ಕಂದಕ ಇದೆ. ಕಂದಕದಲ್ಲಿ ನಾವು ಈಗಾಗಲೇ ಕಾರಿನ ಕೆಲವೊಂದಿಷ್ಟು ಬಿಡಿ ಭಾಗಗಳು ಈ ರೀತಿಯಾಗಿ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಸದ್ಯ ಪ್ರಾಣಾಪಾಯದಿಂದ ಇಬ್ಬರು ಕೂಡ ಪಾರಾಗಿರುವಂಥದ್ದು. ಪ್ರಮುಖವಾಗಿ ನಾವು ಗಿಡದ ಕಡೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಗಿಡದ ಒಂದು ಇದೆ ಅನ್ನೋದು ಕೂಡ, ಅಂದರೆ ಬಲವಾಗಿ ಸ್ಪೀಡ್ ಇರ್ತಕ್ಕಂಥ ಕಾರ್ ಬಂದು ಈ ರೀತಿಯಾಗಿ ಗುದ್ದಿದ ಕಾರಣಕ್ಕಾಗಿ ಗಿಡ ಕೂಡ ಸದ್ಯ ಯಾವ ರೀತಿಯಾಗಿದೆ. ಈಗ ಪ್ರಮುಖವಾಗಿ ಇಬ್ಬರು ಕೂಡ ಆರೋಗ್ಯ, ಅಂದರೆ ಇಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಚಂದ್ರರಾಜ್ ಹಟ್ಟಿಯವರು ಇಬ್ಬರು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಒಂದು ಅಪಘಾತ ಸದ್ಯ ಇಡೀ ಒಂದು ಬೆಳಗಾವಿ ಜನತೆಗೆ ಒಂದು ಕಡೆ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು. ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಒಂದು ಗ್ರಾಮ ಅಂದರೆ ಬೆಳಗಾವಿಗೆ ಬಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು. ಸದ್ಯ ಸಚಿವೆ ಮತ್ತು ಸಹೋದರ ಚಂದ್ರರಾಜ್ ಹಟ್ಟಿಯವರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಅಂದರೆ ಘಟನಾ ಸ್ಥಳದಲ್ಲಿರ್ತಕ್ಕಂಥ ಪ್ರತ್ಯಕ್ಷ ವರದಿ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಂದು ಗಿಡಕ್ಕೆ ಹೆಬ್ಬಾಳ್ಕರ್ ಕಾರ್ ಗುದ್ದಿದೆ, ಇದು ಕೂಡ ದೃಶ್ಯಗಳಲ್ಲಿ ಕಂಡುಬರ್ತಕ್ಕಂಥ ಸದ್ಯ ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ 7 ನ್ಯೂಸ್, ಕಿತ್ತೂರು.